ಓಂ ನಮಃ ಶಿವಾಯ. ಓಂ ಸೋಂ ಸೋಮಾಯ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಹಸ್ತ ನಕ್ಷತ್ರ. ಸೊ ನೀವು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಇತ್ತಂದರೆ ಇಂಪಾರ್ಟೆಂಟು ಈ ಒಂದು ಕಾರ್ಯಕ್ರಮ ನಿಮಗೋಸ್ಕರ. 2026 ಹೊಸ ಕ್ಯಾಲೆಂಡರ್ ವರ್ಷ ಬದಲಾವಣೆ ಆಗ್ತಾ ಇರುವಂಥದ್ದು ಪ್ರಕಾರವಾಗಿ ಹಸ್ತ ನಕ್ಷತ್ರಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗಬಹುದು, ಏನು ಪರಿಹಾರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಹಸ್ತ ನಕ್ಷತ್ರ ಇದು ಚಂದ್ರನ ನಕ್ಷತ್ರ. ಸೊ ತುಂಬ ಜನಕ್ಕೆ ಹಸ್ತ ನಕ್ಷತ್ರ ಹುಟ್ಟಿರುವಂಥವ್ರಿಗೆ ಮೂಲತಃ ಹುಟ್ಟಿದಾಗಿಂದನೂ ಕೋಲ್ಡ್ ನೇಚರ್ಡ್ ಇರ್ತಾರೆ. ಅಂದರೆ ಕೋಲ್ಡ್ ನೇಚರ್ಡ್ ಅನ್ನೋದಕ್ಕಿಂತನೂ ಕಫ ಪ್ರವೃತ್ತಿನೂ ಸಹ ಕಾಣಿಸ್ಕೊಳ್ಬೋದು. ಅದು ಯಾವಾಗ ಗುರುವಿನ ಪ್ಲೇಸ್ಮೆಂಟು ನಿಮ್ಮ ಜಾತಕದಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ. ಸ್ಪೆಷಲಿ ನಿಮ್ಮ ಮಗು ಇದ್ದಾಗಂತೂ ಆಫನ್ ಪದೇ ಪದೇ ನೀವು ಕೋಲ್ಡ್ ಒಳಗಾಗ್ತಾನೆ ಇರ್ತೀರಾ, ನಿಮ್ಮನ್ನ ಟ್ರೀಟ್ ಮಾಡ್ತಾನೆ ಇರ್ತಾರೆ. ಸೊ ತುಂಬ ಜನ ಈಗ ಹುಟ್ಟಿರೋಂಥ ಮಗುನೂ ಇರ್ಬೋದು, ನಿಮ್ಮ ಲೈಫಲ್ಲೂ ಕೂಡ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಆಗೇ ಆಗಿರ್ತೀರ. ಸೊ ಒಂದು ವಿಶೇಷವಾಗಿರುವಂಥದ್ದು ಅಂದರೆ ಹಸ್ತ ನಕ್ಷತ್ರ ಬರುವಂಥದ್ದು ಕನ್ಯಾ ರಾಶಿಯಲ್ಲಿ. ಸೊ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ. ಸೊ ಬುಧನ ಒಂದು ಮನೆಯಲ್ಲಿ ಹಸ್ತ ನಕ್ಷತ್ರ ಚಂದ್ರನ ಒಂದು ನಕ್ಷತ್ರ ಇರುವಂಥದ್ದು. ಸೊ ಯಾವ ರೀತಿ ಇರುತ್ತೆ? ವೆರಿ ಕ್ಯಾಲ್ಕುಲೇಟಿವ್ ಇರ್ತಾರೆ, ತುಂಬ ಜಿಪ್ಪುಡ್ರು ಇರ್ತಾರೆ, ವೆರಿ ಕ್ಯಾಲ್ಕುಲೇಟಿವ್ ಇರ್ತಾರೆ. ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೂ ಜಿಪ್ಪುಡ್ರು ಅಂದರೆ ಏನು ಖರ್ಚು ಮಾಡಲ್ಲ ಅಂತಲ್ಲ, ಖರ್ಚು ಮಾಡ್ತಾರೆ. ಬಟ್ ಏನಂದರೆ ತುಂಬ ಕ್ಯಾಲ್ಕುಲೇಟ್ ಆಗಿ ಖರ್ಚು ಮಾಡ್ತಾರೆ. ಮಾಡಬೇಕಾ, ಇದು ಅವಶ್ಯಕತೆ ನಿಜವಾಗ್ಲೂ ಇದೆಯಾ, ಇದ್ದರೆ ಮಾತ್ರ ಮಾಡೋಣ, ಇಲ್ಲಾಂದರೆ ಬೇಡ ಅನ್ನೋ ರೀತಿಯಲ್ಲಿ ವೆರಿ ವೆರಿ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಆ್ಯಂಡ್ ಎರಡನೇದು ಇಂಪಾರ್ಟೆಂಟು, ಯಾವುದೇ ಒಂದು ಸಾಲ ತೊಗೊಳ್ಳಿ ಅವ್ರಿಗೆ. ಆ್ಯಕ್ಚುಲಿ ಅವ್ರಿಗೆ ಸಾಲ ತೊಗೊಳ್ಳೋದೇ ಇಷ್ಟ ಆಗಲ್ಲ. ಬೈ ಚಾನ್ಸ್ ಏನೋ ಒಂದು ಸಿಚುವೇಶನ್ ಆ ಥರ ಆಯಿತು, ತೊಗೊಳ್ಳೇಬೇಕು ಅಂದ್ರೂ ಅದರಲ್ಲೂ ತುಂಬ ಕ್ಯಾಲ್ಕುಲೇಷನ್ ಇರುತ್ತೆ. ಬೇಗ ತೀರಿಸ್ಬೇಕು ಆ ಸಾಲ ಅನ್ನೋಂಥದ್ದು ನಿಟ್ಟಿನಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಕ್ಸ್ಟ್ರಾ ಬೇಕಾದ್ರೂ ಪೇ ಮಾಡಿದ್ರು ಸಹ ತೀರಿಸ್ಬಿಡ್ತಾರೆ. ಅವ್ರಿಗೆ ಅದೊಂದು ಹೊರೆ ಇಷ್ಟ ಆಗೋದಿಲ್ಲ. ಆ ಸಾಲ ಈಸ್ಕೊಂಡಿರೋಂಥದ್ದು ಇರ್ಬೋದು, ಅಥವಾ ಸಾಲ ಬ್ಯಾಂಕ್ ಲೋನ್ ಇರ್ಬೋದು, ಏನೋ ಒಂದು ಆ ಒಂದು ವರ್ಡ್ ಸಾಲ ಅನ್ನೋಂಥದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡಿ ಒಟ್ಟಿನಲ್ಲಿ ಸಾಲದಿಂದ ನಾನು ಮುಕ್ತಿ ಆಗಿಬಿಡ್ಬೇಕು. ಕರೆಕ್ಟಾ? ನಿಮ್ಮ ಲೈಫಲ್ಲಿ ಅದೇ ಹೇಳಿದ್ನಲ್ಲ, ನೀವಿರ್ಬೋದು, ನಿಮ್ಮ ಹುಟ್ಟಿರೋಂಥವ್ರು, ನಿಮ್ಮ ಫ್ರೆಂಡ್ಸ್, ಸಿಬ್ಲಿಂಗ್ಸ್, ನೇಬರ್ಸ್, ನಿಮ್ಮ ತಂದೆ ತಾಯಿ, ಹೂಎವರ್ ನೀವು ಇಷ್ಟಪಡೋಂಥ ವ್ಯಕ್ತಿ ಇರ್ಬೋದು. ಸೊ ಯು ಕ್ಯಾನ್ ಸಿ ಆಲ್ ದಿಸ್ ಬಿಹೇವಿಯರ್. ಇವೆಲ್ಲ ನೀವು ಅವರಲ್ಲಿ ಕಾಣಬಹುದು, ಎಕ್ಸ್ಪೀರಿಯನ್ಸ್ ಕೂಡ ನೀವು ಮಾಡಿರ್ತೀರ. ಸೊ ಲೆಟರ್ಸ್ ಅಂತ ಬಂದಾಗ ಈ ಒಂದು ಹಸ್ತ ನಕ್ಷತ್ರದಲ್ಲಿ ಪು, ಶ, ಠ, ಣ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲೆಟರ್ಸ್ ಇದು. ಸೊ ಈ ಲೆಟರ್ಸಲ್ಲಿ ನೀವು ಹೆಸರುಗಳನ್ನ ಹುಡುಕೋದು ಕಷ್ಟ. ಸೊ ಏನಿದು 4 ಅಕ್ಷರಗಳು ಬರ್ತಿದೆ, 4 ಚರಣಗಳಿರೋದ್ರಿಂದ ಒಂದೊಂದು ಚರಣಕ್ಕೂ ಒಂದೊಂದು ಅಕ್ಷರ. ಪು, ಶ, ನ ಮತ್ತು ಠ. ಸೊ ಡೆಫಿನೆಟ್ಲಿ ತುಂಬ ಕಡಿಮೆ ಪೂನಲ್ಲಿ ನಾವು ಸಿಗ್ಬೋದು ಹುಡುಕಿದ್ರೆ. ಶ ಕೂಡ ಎಸ್ ಸ್ವಲ್ಪ ಮಟ್ಟಿಗೆ ಸಿಗ್ಬೋದು, ಬಟ್ ನ ಮತ್ತು ಠ ಅಂತೂ ಸಿಗೋದಕ್ಕೆ ಚಾನ್ಸಸ್ ಇಲ್ಲ. ಅಂಥ ಹೆಸರುಗಳನ್ನ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾರೂ ಅಷ್ಟು ಇಡೋದಿಲ್ಲ. ಸೊ ವಿಶೇಷವಾಗಿ ಯಾವ ಅಕ್ಷರಕ್ಕೆ ಯಾವ ಚರಣಕ್ಕೆ ಬಂದಿರುತ್ತೆ, ಬೈ ಚಾನ್ಸ್ ಆ ಹೆಸರು ಸಿಕ್ಕಲಿಲ್ಲ, ಆ ಅಕ್ಷರಕ್ಕೆ ನಮಗೆ ಹೆಸರು ಸಿಕ್ತಿಲ್ಲ ಅಂದಾಗ ಮಾತ್ರ ನೀವು ನಕ್ಷತ್ರಕ್ಕೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಆ ನಕ್ಷತ್ರದಲ್ಲಿ ಯಾವುದೋ ಆದರೂ ಒಂದು ಲೆಟರ್ ತೊಗೊಳ್ಬಹುದು. 4 ಚರಣಕ್ಕೆ 4 ಲೆಟರ್ಸ್ ಬಂದಿರುತ್ತೆ. ಸೊ ನಿಮಗೆ ಒಂದು 3ನೇ ಚರಣ ಇತ್ತು, 3ನೇ ಚರಣದ ಲೆಟರಲ್ಲಿ ನಿಮಗೆ ಹೆಸರುಗಳು ಸಿಗ್ತಿಲ್ಲ ಅಂತ, ಒಳ್ಳೆ ಹೆಸರಿಲ್ಲ ಅಂದ್ರೂ ಸಹ ನೀವು ಪ್ರಥಮ ಚರಣ ಅಥವಾ ದ್ವಿತೀಯ ಚರಣ ಅಥವಾ 4ನೇ ಚತುರ್ಥ ಚರಣದ್ದು ನೀವು ಸಹ ಲೆಟರ್ಸ್ನ ಬಳಸಬಹುದು. ಸೇಮ್ ನಕ್ಷತ್ರದ ಮಾತ್ರ. ಸಪೋಸ್ ಅದು ಕೂಡ ನನಗೆ ಆಪ್ಷನ್ ಇಲ್ಲ ಮ್ಯಾಮ್, ಬೈ ಚಾನ್ಸ್ ನೀವು ಆ ಥರ ಇದ್ದಾಗಲೂ ಕೂಡ ನೀವು ರೌಂಡ್ ಆಫ್ ಮಾಡ್ಕೊಂಡು ಮತ್ತೆ ಕನ್ಯಾ ರಾಶಿಗೆ ಬಳಸ್ಬೋದು. ಬಿಟ್ಟರೆ ಬೇರೆ ಯಾವುದೋ ಒಂದು ರಾಶಿಯ ಲೆಟರ್ಸ್ನ ತೊಗೊಂಡು ನೀವು ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿಂದ ಒಂದು ವೈಬ್ರೇಷನ್ಸು, ಅಲ್ಲಿಂದ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಆವಾಗಿನ ಒಂದು ಗ್ರಹಚಾರದಲ್ಲಿ ಯಾವ ಗ್ರಹಗಳಿರ್ಬೋದು, ಗ್ರಹಗಳು ರೆಟ್ರೋಗ್ರೇಡ್ ಆಗಿರ್ಬೋದು, ಪಾಪಗ್ರಹಗಳಿರ್ಬೋದು, ಪಾಪಕರ್ತರ ಯೋಗ ಇರಬಹುದು, ಹೇಳಲಿಕ್ಕಾಗಲ್ಲ ಅಲ್ವಾ. ಯಾವುದೋ ಒಂದು ನೆಗೆಟಿವ್ ಥಿಂಗ್ ಇದ್ದಾಗ ನಿಮಗೂ ಸಹ ಆ ನೆಗೆಟಿವ್ ಥಿಂಗ್ ಅಥವಾ ಆ ನೆಗೆಟಿವ್ ಇದು ಇನ್ಫ್ಲೂಯೆನ್ಸು ಹಾಗೆ ಆಗುತ್ತೆ. ಸೊ ಹಾಗಾಗಿ ಹೆಸರಿಡುವಾಗ ಬಿ ವೆರಿ ಕೇರ್ಫುಲ್. ತುಂಬ ಜನ ಕನ್ಸಲ್ಟೇಷನ್ ತೊಗೊಳ್ತೀರಾ, ಥ್ಯಾಂಕ್ ಯು. ನೀವು ನಿಮ್ಮ ಮಗುವಿಗೆ ಹೆಸರಿಡಬೇಕಂದಾಗ ನನ್ನ ಸಜೆಷನ್ ತೊಗೊಂಡು ಯಾವ ರೀತಿ ಹೆಸರಿಡಬೇಕು ಅಂತ ಇಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಟೇಕನ್ ದಿಸ್ ಕನ್ಸಲ್ಟೇಷನ್. ಆ್ಯಂಡ್ ನಿಮ್ಮ ಲೈಫಲ್ಲಿ ಆ ಒಂದು ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಳ್ಳಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. 2026 ಬನ್ನಿ. 2026ಅಲ್ಲಿ ತುಂಬ ಚೇಂಜಸ್ ಇದೆ. ಮದುವೆ ಆಗದೆ ಇರೋಂಥವ್ರಿಗೆ ಮದುವೆ ಯೋಗ ಇದೆ ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ. ಈಗ ಆಲ್ರೆಡಿ ಮಗುವಿಗೆ ಪ್ಲ್ಯಾನ್ ಮಾಡ್ತಿರೋಂಥವ್ರಿಗೂ ಸಹ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಸುಮಾರು ಜನ ನಾನು ಆಲ್ರೆಡಿ ಕನ್ಸಲ್ಟೇಷನ್ ತೊಗೊಂಡಿರೋಂಥವ್ರು, ಅದರಲ್ಲೂ ಸ್ಪೆಷಲಿ ಮಗು ಆಗ್ತಿಲ್ಲ ಅಂತ ಹೇಳಿ ತುಂಬ ಹಸ್ಬೆಂಡ್ ವೈಫ್ ನನ್ನ ಹತ್ರ ಕನ್ಸಲ್ಟೇಷನ್ಸ್ ತೊಗೊಳ್ತಾ ಇರೋವಂಥವ್ರು, ಅವ್ರಿಗೆಲ್ಲರಿಗೂ ನಾನು ಸಜೆಷನ್ಸ್ ಕೊಟ್ಟಿದ್ದೀನಿ. ಮುಂದಿನ ವರ್ಷ ನಿಮ್ಗೆ ಯೋಗ ಇದೆ, ಟೈಮಿಂಗ್ಸ್ ಹೇಳಿರ್ತೀನಿ, ಈ ಮಂತಲ್ಲಿ ನೀವು ಕನ್ಸೀವ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಬಹುದು ಅಂತೆಲ್ಲ ಹೇಳಿ. ಸೊ ಯಾಕೆಂದರೆ ತುಂಬ ಜನ ನ್ಯಾಚುರಲ್ ಬರ್ತ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಅದನ್ನು ಬಿಟ್ಟು ಅವರೇನೋ IVF ಇರ್ಬೋದು,
ಇರ್ಬೋದು, ಅಥವಾ ಬೇರೆ ಏನೋ ಒಂದು ಮೆಥಡಲ್ಲಿ ಉಪಯೋಗಿಸ್ಕೊಳಕ್ಕೆ ಹೋಗ್ತಾರೆ. ಬಟ್ ಅದು ಕೂಡ ಸ್ಟ್ಯಾಂಡ್ ಆಗಲಿಲ್ಲ ಅಂತಂದಾಗ ಏನಾಗುತ್ತೆ, ತುಂಬ ಸಮಸ್ಯೆಗಳಾಗುತ್ತೆ. ಸೊ ಕೇರ್ಫುಲ್ ಆಗಿರಬೇಕು. ಎಷ್ಟೋ ಜನಕ್ಕೆ ಕಣ್ಣು ದೃಷ್ಟಿ ಜಾಸ್ತಿ ಆಗುತ್ತೆ, ಕನ್ಸೀವ್ ಆದಮೇಲೆ ತುಂಬ ಕಣ್ಣು ದೃಷ್ಟಿ ಆಗುತ್ತೆ, ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಏನೋ ನೆಗೆಟಿವ್ ಥಿಂಗ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲದಕ್ಕೂ ನೀವು ಮೊದಲೇ ಮುನ್ನೆಚ್ಚರಿಕೆಯಿಂದ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಪರಿಹಾರಗಳನ್ನ ಮಾಡ್ಕೊಂಡಾಗ ಮಾತ್ರ ಸೇಫ್ ಗಾರ್ಡ್ ಮಾಡ್ಕೊಳ್ಬೋದು. 2026 ಕೆಲವು ಸಂದರ್ಭಗಳು ಆ ರೀತಿ ಇರೋದ್ರಿಂದ ನಾನು ನಿಮ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದರ ಜೊತೆಗೆ ಓದ್ತಿರೋಂತಹ ಮಕ್ಕಳಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಬೇಸಿಕಲಿ ಇಂಟೆಲಿಜೆಂಟ್, ಬ್ರಿಲಿಯಂಟ್ ಆಗಿರೋಂಥ ಮಕ್ಕಳು ಇರ್ತಾರೆ. ಹಸ್ತ ನಕ್ಷತ್ರದಲ್ಲಿರುವಂಥವ್ರು ಎಕನಾಮಿಕ್ಸ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಥಿಂಗ್ಸ್ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಆಗ ಬರುವಂತಹ, ಎಗೇನ್ ಪ್ರೊಫೆಷನ್ಸ್ ಅಂತ ಹೇಳಿದಾಗ ನಾವು CA ಇರ್ಬೋದು, ಅಕೌಂಟಿಂಗು, ಬಿಸ್ನೆಸ್ಸು, ಇಂಥವೆಲ್ಲ ಪ್ರೊಫೆಷನ್ಸು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಬಿಟ್ಟು ಅವರು ಬೇರೆ ಪ್ರೊಫೆಷನ್ಸ್ಗೆ ಹೋದಾಗ ಕೆಲವು ಸಲ ಅವ್ರ ಲೈಫಲ್ಲಿ ಏರುಪೇರು ಆಗುತ್ತೆ. ಪ್ರಾಪರ್ ಒಂದು ಪ್ರೊಫೆಷನಲ್ಲಿ ಅವರು ನಿಲ್ಲಿಕ್ಕೆ ಆಗೋದಿಲ್ಲ. ಅಂದರೆ ಯಾವುದೋ ಸಿಕ್ಕಿದ ಪ್ರೊಫೆಷನ್ನ ತೊಗೊಳ್ಬೇಕಾಗತ್ತೆ, ಸಿಕ್ಕಿದ ಕೆಲಸನ ಮಾಡಬೇಕಾಗತ್ತೆ. ಬಿಟ್ಟರೆ ಅವ್ರಿಗೆ ಅಂತ ಆಗಿ ಬಂದಿರೋಂತಹ ಕೆಲಸವನ್ನು ಅವರು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ಸೊ ಮೊದಲೇ ನೀವು ನಿಮ್ಮ ಮಕ್ಕಳಿಗೆ ಪ್ಲ್ಯಾನ್ ಮಾಡಿ, ಯಾವ ನಕ್ಷತ್ರ ಇರಲಿ, ಯಾವ ರಾಶಿ ಇರಲಿ, ಏನು ಓದಿದ್ರೆ ಅವ್ರಿಗೆ ಒಳ್ಳೇದು, ಮೊದಲಿಂದನೂ ಅದನ್ನೇ ಗ್ರೂಮ್ ಮಾಡಿ. ತುಂಬ ಕನ್ಫ್ಯೂಷನ್ ಮಾಡ್ತೀರಾ, ನೀನು ಸೈಂಟಿಸ್ಟ್ ಆಗು, IAS ಆಗು, ಪೊಲೀಸ್ ಆಗು, ಅಥವಾ ಬೇರೆ ಇನ್ನೇನೋ ಪ್ರೊಫೆಷನ್ನು, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಪ್ರತಿಯೊಂದು ಹೇಳ್ತಾ ಬರ್ತೀರಾ. ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತಾ ಬನ್ನಿ. ಅವರ ಜಾತಕದಲ್ಲಿ ಏನಿದೆ ಅದನ್ನು ನೀವು ಚೆಕ್ ಮಾಡ್ಕೊಂಡು ಅದನ್ನೇ ಅವ್ರನ್ನ ಗ್ರೂಮ್ ಮಾಡ್ಕೊಂಡು ಬನ್ನಿ. ನಿನ್ನ ಜಾತಕದಲ್ಲಿ ಇದು ಚೆನ್ನಾಗಿದೆ, ನೀನು ಇದನ್ನು ಓದೋದ್ರಿಂದ ತುಂಬ ಒಳ್ಳೆಯದು, ಇದರಲ್ಲೇ ನೀವು ಪರ್ಸ್ಯೂ ಮಾಡಿ. MBBS ಇರ್ಬೋದು, ಡಾಕ್ಟರ್ ಆಗುವಂಥದ್ದು ಇರ್ಬೋದು. ಮೊದಲಿಂದಲೇ ನೀವು ಅದನ್ನು ಹೇಳ್ತಾ ಬಂದಾಗ ಅವ್ರಿಗೆ ಫ್ಯೂಚರಲ್ಲಿ ಕಷ್ಟ ಆಗೋದಿಲ್ಲ. ಇಟ್ ವಿಲ್ ಬಿ ವೆರಿ ಸ್ಮೂತ್ ಪ್ರಾಸೆಸ್ ಇರುತ್ತೆ. ಇಲ್ಲ ಅಂತಂದರೆ ಏನು, ನೀವು ಮೊದಲಿಂದನೂ ಏನೋ ಒಂದು ಅಥವಾ ಏನೂ ಹೇಳಲ್ಲ, ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದು ಮಾಡಲಿ. ಏನದು ಮಾತು, ಅವ್ರಿಗೇನು ಇಷ್ಟ ಆಗುತ್ತೆ ಅಂತಂದರೆ ಏನೋ ಒಂದು ಹೇಳಬೇಕಲ್ವಾ. ಈಗ ಎಷ್ಟೋ ಸಲ ನಾವು ಕೇಳ್ತೀನಿ, ಮಗು ನಿಮ್ಗೆ ಯಾವ ಮಗು ಬೇಕು, ಯಾವುದಾದ್ರೂ ಆಗಲಿ ಪರವಾಗಿಲ್ಲ ಅಂಥ ಸಂದರ್ಭದಲ್ಲೇ ಮಗುವಿಗೆ ಜೆಂಡರ್ ಪ್ರಾಪರಾಗಿ ನೀವು ಫಾರ್ಮ್ ಆಗೋದಕ್ಕೆ ಬಿಡ್ತಿಲ್ಲ ಅಂತಲೇ ಅದರ ಅರ್ಥ. ಸೊ ನನಗೆ ಗಂಡು ಮಗುನೇ ಆಗಬೇಕು. ಇರಲಿ, ಬಹುಶಃ ಹೆಣ್ಣು ಮಗು ಆಗಬಹುದು, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಅಭಿಪ್ರಾಯ ಇರಬೇಕಲ್ವಾ. ನಮಗೆ ಗಂಡು ಮಗು ಆಗಬೇಕು, ನಮ್ಮ ಮಗು ಇದನ್ನೇ ಓದಬೇಕು, ಅವ್ರು ಇದನ್ನೇ ಫ್ಯೂಚರ್ ಮಾಡಬೇಕು ಅನ್ನೋಂಥದ್ದು. ಸೊ ಆ ಒಂದು ಅಭಿಪ್ರಾಯ ನೀವು ಖಂಡಿತ ಇಟ್ಕೊಳ್ಬೇಕು. ಬಟ್ ನಾಟ್ ಆ್ಯಸ್ ಅ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಬಟ್ ಒಂದು ಆಪ್ಷನ್ ಅವ್ರಿಗೆ ಕೊಟ್ಟಾಗ ಅವ್ರು ಅದರ ಬಗ್ಗೆನೇ ವರ್ಕೌಟ್ ಮಾಡ್ತಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿನ್ಗೆ ಏನು ಇಷ್ಟನೋ ಅದು ಮಾಡು, ನಿನ್ಗೆ ಯಾವ್ದು ಅನ್ಸುತ್ತೋ ಅದು ಮಾಡು ಅಂದಾಗ್ಲೇ ಏನಾಗುತ್ತೆ, ಅವ್ರು ಯಾವುದೋ ಒಂದು ಫೀಲ್ಡ್ನ ಚೂಸ್ ಮಾಡಬೇಕಾಗತ್ತೆ, ಯಾವುದೋ ಒಂದು ಸೆಕ್ಟರಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆವಾಗ ಅವರು ಅದರಲ್ಲಿ ಸಂತೋಷವಾಗಿರಬಹುದು, ಸಂತೋಷವಾಗಿಲ್ಲದೆ ಇರ್ಬೋದು. ಆ ದ್ವಂದ್ವ ಸಹ 2026 ನೀವು ಎಕ್ಸ್ಪೀರಿಯನ್ಸ್ ಆಗ್ತೀರಾ. ಬಿ ವೆರಿ ಕೇರ್ಫುಲ್. ಇವೆಲ್ಲ ನಾನು ನಿಮ್ಗೆ ಏನಕ್ಕೆ ಹೇಳ್ತೀನಿ, ನಿಮ್ಮ ಫ್ಯೂಚರಲ್ಲಿ ನೀವು ಕಾಣಿಸ್ಕೊಳ್ಳೋಂತಹ ಒಂದು ಏರುಪೇರುಗಳು, ಒಂದು ಸರ್ಕಮ್ಸ್ಟೆನ್ಸ್ ನೀವು ಫೇಸ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇರೋಂಥದ್ದು. ವಿಶೇಷವಾಗಿ ಓದ್ತಿರೋಂತಹ ಮಕ್ಕಳಿಗೆ ನಾನು ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ಟು, ಕ್ರಿಸ್ಟಲ್ ಬ್ರೇಸ್ಲೆಟ್ಟು, ವೆರಿ ಪ್ರೊಟೆಕ್ಟಿವ್, ವೆರಿ ಎನರ್ಜೆಟಿಕ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಎನಾರ್ಮಸ್ ಅಬಂಡೆಂಟ್ ಅಂತ ಹೇಳ್ತೀವಲ್ಲ, ಅಷ್ಟು ಅಬಂಡೆನ್ಸ್ ಆಗಿರೋಂತಹ ಹೆಲ್ತ್, ವೆಲ್ತ್, ಬ್ರಿಲಿಯನ್ಸ್, ಇಂಟೆಲಿಜೆನ್ಸು, ಮತ್ತು ಏನು ಬೇಕು, ಮೇನ್ ಸಕ್ಸಸ್ ಬೇಕು, ಲಕ್ ಬೇಕಲ್ಲ. ಎಷ್ಟೋ ಸಲ ಮ್ಯಾಮ್ ನಾನು ತುಂಬ ಚೆನ್ನಾಗಿ ಓದ್ತಿದ್ದೀನಿ, ಎವ್ರಿಥಿಂಗ್ ಈಸ್ ಫೈನ್, ಬಟ್ ನನಗೆ ಗೊತ್ತಿಲ್ಲ, ಅವನೇನು ಓದಲ್ಲ, ಅವನೇನು ಇದಿಲ್ಲ, ಬಟ್ ಅವ್ರು ಸೆಲೆಕ್ಟ್ ಆಗ್ತಾರೆ ಅಂತ. ಸೊ ಲಕ್ ಫ್ಯಾಕ್ಟರ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಫರ್ಟ್ ಜೊತೆಗೆ ಲಕ್ ಇಲ್ಲ ಅಂತಂದರೆ ನೀವು ಎಫರ್ಟ್ ಎಲ್ಲ ಹಾಕಿನೂ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಇವೆಲ್ಲ ನಿಮಗೆ ಕನ್ಸಿಡರ್ ಆಗುತ್ತೆ. ಈ ಒಂದು ವಿಶೇಷವಾದಂಥ ಬ್ರೇಸ್ಲೆಟ್ಟು ಗಂಡು ಮಕ್ಕಳಾಗಿರೋ ರೈಟ್ ಹ್ಯಾಂಡ್, ಹೆಣ್ಮಕ್ಳಾಗಿರೋ ಲೆಫ್ಟ್ ಹ್ಯಾಂಡ್ ಹಾಕೊಳ್ಳಿ. ಇನ್ಫ್ಯಾಕ್ಟ್ ನಾನು ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಲಕ್ ಫ್ಯಾಕ್ಟರ್ ಇಸ್ ಮೇಜರ್ಲಿ ಇಂಪಾರ್ಟೆಂಟ್. ತುಂಬ ಜನ ಹೇಳ್ತಿರ್ತೀರ, ಮ್ಯಾಮ್ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಮಗೆಲ್ಲ ಅದರಿಂದ ಎಷ್ಟು ಬೆನಿಫಿಟ್ ಆಗ್ತಿದೆ ಅಂತೆಲ್ಲ ಹೇಳಿ. ನಿಮಗೆ ಬೆನಿಫಿಟ್ ಆಗಬೇಕು, ನಿಮ್ಗೆ ಒಳ್ಳೇದಾಗಬೇಕು, ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ಅಲ್ವಾ. ನಿಮ್ಗೆ ಒಳ್ಳೇದಾಗಿದೆ ಅಂತ ನೀವು ನನಗೆ ಸಂದೇಶಗಳು ಕಳಿಸ್ತಿರೋವಂಥದ್ದು ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಸೊ ಇದರ ಜೊತೆಗೆ ನಾನು ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮಲ್ಲೇ ತಿಳಿಸಿದ್ದೆ, ಓಂ ನಮಃ ಶಿವಾಯ ಇಸ್ ಅ ವೆರಿ ಗುಡ್. ನಾನು ಕೆಲವರಿಗೆ ಕನ್ಸಲ್ಟೇಷನ್ ತೊಗೊಂಡಿರೋರ್ಗೆ ಹೇಳ್ತೀನಿ, ಮೂನ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಸ್ತ ನಕ್ಷತ್ರದವರಂತೂ ನೀವು ಡೆಫಿನೆಟ್ಲಿ ಮಾಡ್ಕೊಳ್ಬೇಕು. ಸೊ ಡೌಟ್ ಇದೆ, ಮೂನ್ ವಾಟರ್ ಇಸ್ ಸಿಂಪಲ್, ನೀವು ಕಾಣ್ತಿರುವಂತಹ ಚಂದ್ರನ ಪ್ರತಿಬಿಂಬ ಬಿದ್ದು ಆ ನೀರನ್ನು ನೀವು ಬಳಸುವಂಥದ್ದು ಅಂತೆಲ್ಲ ಹೇಳಿ. ಸೊ ಮೂನ್ ವಾಟರ್ ತುಂಬಾ ಎಫೆಕ್ಟಿವ್ ಆಗಿ ಹುಣ್ಣಿಮೆ ದಿನ ಮಾಡುವಂಥದ್ದು. ಸೊ ಬೇರೆ ಕಾರ್ಯಕ್ರಮಗಳು ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಹೇಳಿ, ಯಾಕಂದರೆ ಅದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ನೀವು ಫಾಲೋ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಇಡಬೇಕು, ಆ ಒಂದು ಕಾಣುವಂತಹ ಪ್ರತಿಬಿಂಬ ಬೀಳುವಂತಹ ಜಾಗದಲ್ಲಿ ಇಡಬೇಕು ಅಂತೆಲ್ಲ ಹೇಳಿ. ಬಟ್ ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ನಾಟ್ ಸೋ ಕಾಂಪ್ಲಿಕೇಟೆಡ್, ವೆರಿ ಸಿಂಪಲ್. ಬಟ್ ಅದನ್ನೇ ಆ ಮೂನ್ ವಾಟರ್ನೇ ನೀವು ಸೇವನೆ ಮಾಡ್ತಿದ್ದಾಗ ಏನಾಗುತ್ತೆ, ನಿಮಗೆ ಹೊರಗಡೆ ದೇವಸ್ಥಾನದಲ್ಲಿ ಸಿಗುವಷ್ಟು ತೀರ್ಥದಷ್ಟು ನಿಮ್ಗೆ ಅದು ಪವಿತ್ರವಾಗುತ್ತೆ. ಸೊ ಅಷ್ಟು ಅಂದರೆ ಚಂದ್ರನ ರಾಶಿ ಅಂದರೆ ಚಂದ್ರನ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಮೂನ್ ವಾಟರ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಂದರೆ ನೀವು ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಕ್ಕೆ ಸ್ಟಾರ್ಟ್ ಆಗ್ತೀರಾ. ನೀವು ಹೇಳ್ತಿರ್ತೀರಾ, ನನಗೇನೋ ಬ್ಲಾಕ್ ಆಗ್ತಿದೆ, ನಂಗೆ ದುಡ್ಡು ಬರ್ತಿಲ್ಲ, ಅಥವಾ ಏನೋ ಸೇರ್ತಿಲ್ಲ, ಅಥವಾ ಏನೋ ಸಮಸ್ಯೆ ಆಗ್ತಿದೆ. ಇವೆಲ್ಲ ಬ್ಲಾಕೇಜಸ್ ನಿಮ್ಗೆ ಕ್ಲಿಯರ್ ಆಗುತ್ತೆ ವಿತ್ ಒನ್ ಸಿಂಪಲ್ ಮೂನ್ ವಾಟರ್ ಪರಿಹಾರದಿಂದ. ಸೊ ಈ ಒಂದು ಬ್ರೇಸ್ಲೆಟ್ಟು ಓಂ ನಮಃ ಶಿವಾಯ ಮಂತ್ರ, ಅಥವಾ ನೀವು ಓಂ ಸೋಂ ಸೋಮಾಯ ನಮಃ ಶಿವನಿಗೆ ಆರಾಧನೆ ಮಾಡುವಂಥದ್ದು,
ಶಿವನಿಗೆ ಅಭಿಷೇಕ ಮಾಡುವಂಥದ್ದು ನೀರಿನಲ್ಲಿ. ಸೊ ಇವೆಲ್ಲ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. 2026 ನಿಮಗೂ ಸಹ ನಾರ್ಮಲ್ಸ್ ಆಗಿರುವಂತಹ ಒಂದು ಅಬಂಡೆಂಟ್ ಆಗಿರುವಂತಹ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ ಕೊಡಲಿ ಅಂತ ನಾನು ಸಹ ದೇವರ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.